ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಅಪ್ಪನ ಮೇಲೆ ದ್ವೇಷ ಕಾರತೆ ತನ್ವಿ ಮದುವೆ ಸಂಭ್ರಮ ಬಿಟ್ಟು ಮಗಳಿಗಾಗಿ ಬರ್ತಾನ ತಾಂಡವ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಯಾರು ಊಹಿಸಲ ತಿರುವೊಂದು ಪಡೆದುಕೊಂಡಿದೆ. ತಾಂಡವ್ ಶ್ರೇಷ್ಠ ಜೊತೆಯಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಳ್ಳುವುದಲ್ಲದೆ ಎಂದೇ ಊಹಿಸಲಾಗಿತ್ತು. ಆದರೆ ತಾಂಡವ್ ಈಗ ಶ್ರೇಷ್ಠ ಜೊತೆಯಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾನೆ. ಕಾವ್ಯ ಈ ಎಂಗೇಜ್ಮೆಂಟ್ ಅನ್ನು ತಡೆಯಬೇಕು ಎಂದುಕೊಂಡಿದ್ದಳು. ಆದರೆ ಶ್ರೇಷ್ಠ ಓಡಿ ಬಂದು ಕಿವಿಯಲ್ಲಿ ನನ್ನ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ನೀನು ಎಂದು ಸತ್ಯ ಹೇಳಿದರೆ ನಾನು ನನ್ನ ತಂದೆಯನ್ನು ಕಳೆದುಕೊಳ್ಳಬೇಕು ಎಂದು ಹೇಳಿ ಕಾವ್ಯಳ ಬಾಯಿ ಮುಚ್ಚಿಸಿಕೊಂಡಿದ್ದಾಳೆ. ಕಾವ್ಯಗೆ ತಾಂಡವ್ ಬಳಿ ಮಗಳಿಗೆ ಆಕ್ಸಿಡೆಂಟ್ ಆಗಿರೋ ವಿಚಾರ ಹೇಳಬೇಕು ಅಂದುಕೊಂಡಿದ್ದಾಳೆ. ಆದರೆ ಯಾವ ರೀತಿ ಹೇಳಬೇಕು ಎಂದು ತಿಳಿಯುತ್ತಿಲ್ಲ. ತಾಂಡವ್ ಎಲ್ಲೋ ಒಂದು ಕಡೆ ಅಂಜಿಕೆ ಕಾಡುತ್ತಿದೆ. ನನ್ನ ಅಮ್ಮನಿಗೆ ಏನಾದರೂ ನಾನು ಎಂಗೇಜ್ಮೆಂಟ್ ಮಾಡಿಕೊಂಡಿರೋ ವಿಚಾರ ಗೊತ್ತಾದರೆ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಯೋಚನೆ ಮಾಡುತ್ತಿದ್ದಾನೆ. ಈ ಕಡೆ ತಾಂಡವ್ ಡೂಪ್ಲಿಕೇಟ್ ಅಪ್ಪ ಅಮ್ಮ ಪ್ರತಿ ಒಂದು ವಿಡಿಯೋವನ್ನು ಮಾಡಿಕೊಳ್ತಾ ಇದ್ದಾರೆ. ಶ್ರೇಷ್ಠಗೆ ಮಾತ್ರ ತಾನು ಎಂಗೇಜ್ಮೆಂಟ್ ಮಾಡಿಕೊಂಡಿರುವುದು ಖುಷಿಯನ್ನು ತಂದಿದೆ. ಪದೇ ಪದೇ ಎಂಗೇಜ್ಮೆಂಟ್ ವಿಷಯ ಬಂದಾಗ ಅದು ಏನಾದರೂ ಒಂದು ಕಾರಣದಿಂದ ಮುಂದೆ ಹೋಗುತ್ತಿತ್ತು. ಯಾವುದೇ ತೊಂದರೆ ಆಗದೆ ಶ್ರೇಷ್ಠ ಹಾಗೂ ತಾಂಡವ್ ಎಂಗೇಜ್ಮೆಂಟ್ ನಡೆದಿರುವುದು ಅವರ ತಂದೆ ತಾಯಿಗೆ ಶ್ರೇಷ್ಠಗೆ ತುಂಬಾನೇ ಖುಷಿಯಾಗಿದೆ. ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿರುವ ತನ್ವಿ ತಂದೆ ಸರಿಯಿಲ್ಲ ಎಂದ ಮಗಳು. ತನ್ವಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸುತ್ತಾ ಇದ್ದಳು. ಈಗ ಹೇಗೋ ವೈಷ್ಣವ್ ಬಂದು ರಕ್ತ ಕೊಟ್ಟು ಮೇಲೆ ಸರಿ ಹೋಗುತ್ತಿದ್ದಾಳೆ. ಸದ್ಯಕ್ಕೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿಕೊಳ್ಳುತ್ತಿದೆ. ತನ್ವಿ ಯಾವಾಗ ಮಾತನಾಡುತ್ತಾಳೆ ಎಂಬ ಕಾತುರದಲ್ಲಿ ಮನೆಯವರು ಇದ್ದರು. ಸದ್ಯಕ್ಕೆ ತನ್ವಿ ಚೇತರಿಸಿಕೊಂಡಿದ್ದು ಮನೆಯವರ ಮುಖವೆಲ್ಲ ನೋಡುತ್ತಿದ್ದಾಳೆ. ಭಾಗ್ಯಗೆ ಮಗಳು ತನ್ನ ಬಳಿ ಮಾತನಾಡ್ತಾ ಇರುವುದನ್ನು ಸ್ವಲ್ಪ ಸಂತಸ ತಂದಿದೆ. ಕುಸುಮ ಅವರು ಮೊಮ್ಮಗಳಿಗೆ ಧೈರ್ಯವನ್ನು ಹೇಳುತ್ತಾ ಇದ್ದಾರೆ. ನೀನು ಏನು ಹೆದರಿಕೊಳ್ಳಬೇಡ, ಅಜ್ಜಿ ನಿನ್ನನ್ನು ಬೈಯೋದಿಲ್ಲ ಎಂದು ಹೇಳಿದ್ದಾರೆ. ತನ್ವಿ ಅಂದು ಏನು ನಡೆಯಿತು ಎಂಬುದನ್ನು ನೆನಪಿಸಿಕೊಳ್ಳುತ್ತಾ ಇದ್ದಾಳೆ. ತನ್ನ ತಂದೆ ತನ್ನ ಮೇಲೆ ಕೈ ಮಾಡಲು ಬಂದಿದ್ದರು. ನನಗೆ ತನ್ನ ತಂದೆ ಇಷ್ಟವಿಲ್ಲ ಎಂದು ಹೇಳುತ್ತಾ ಇದ್ದಾಳೆ. ನನ್ನ ಮೇಲೆ ನನ್ನ ತಂದೆ ಕೈ ಮಾಡಲು ಬಂದು ಐ ಹೇಟ್ ಯು ಅಪ್ಪ ಎಂದು ಬಡಬಡಾಯಿಸುತ್ತಾ ಇದ್ದಾಳೆ. ಭಾಗ್ಯಗೆ ಸ್ವಲ್ಪ ಅರ್ಥವಾಗುತ್ತದೆ. ಇದೇ ಆದರೂ ಕೂಡ ಮಗಳ ಪರಿಸ್ಥಿತಿ ಕಂಡು ಕಣ್ಣೀರು ಹಾಕುತ್ತಾ ಇದ್ದಾಳೆ. ಮಗಳನ್ನು ನೋಡಲು ಬರುತ್ತಾನ ತಾಂಡವ್ ತನ್ನ ಮಗಳನ್ನು ನೋಡಲು ಬರುತ್ತಾನೆ ಎಂಬ ಕುತೂಹಲ ಎಲ್ಲರನ್ನೂ ಕೂಡ ಮನೆ ಮಾಡಿದೆ. ಕಾವ್ಯ ತನ್ವಿಗೆ ಆಕ್ಸಿಡೆಂಟ್ ಆಗಿರೋ ವಿಚಾರವನ್ನು ತಾಂಡವ್ ಬಳಿ ಹೇಳುತ್ತಾ ನೋಡಬೇಕು. ಯಾಕೆಂದರೆ ತಾಂಡವ್ ಈಗ ಶೇಷಳನ್ನು ಎಂಗೇಜ್ಮೆಂಟ್ ಮಾಡಿಕೊಂಡಿರುವ ಸಂಭ್ರಮದಲ್ಲೇ ಇದ್ದಾನೆ. ಹೀಗಾಗಿ ತಾಂಡವ್, ವೈಷ್ಣವ್, ಕುಸುಮ, ಭಾಗ್ಯ ಪದೇ ಪದೇ ಕಾಲ್ ಮಾಡಿದರೂ ಗೊತ್ತಿಲ್ಲ. ತನ್ವಿಯನ್ನು ತಾಂಡವ್ ಬಹಳಷ್ಟು ಹಂಚಿಕೊಂಡಿದ್ದನು. ಮಗಳಿಗೆ ಆಕ್ಸಿಡೆಂಟ್ ಆಗಿರೋ ವಿಚಾರ ತಿಳಿದುಕೊಂಡ ಕೂಡಲೇ ಅಲ್ಲಿಂದ ಹೊರಟಿದ್ದನು. ಶ್ರೇಷ್ಠ ತಾಂಡವ್ಗೆ ಮದುವೆಯಾಗಿರೋ ವಿಚಾರವನ್ನು ತನ್ನ ಮನೆಯವರ ಮುಂದೆ ಹೇಳುತ್ತಾಳೆ ಎಂಬುದೇ ಈಗ ಕುತೂಹಲ ಹುಟ್ಟಿಸಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.